ಜೈ ಹಿಂದ್. ನೋಡ್ರಿ, ತುಂಬಾ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ಇಲ್ಲಿ ಮತ್ತೊಂದು ಕಾನ್ಸೆಪ್ಟ್ ಬರುತ್ತೆ. ನಮ್ಗೆಲ್ಲ ಕೇಳುವಂತದ್ದು ಒಂದೇನಪ್ಪಾ ಅಂತಂದ್ ಹೇಳಿದ್ರೆ ಕಾಂಪ್ಲಿಮೆಂಟರಿ ಆಂಗಲ್ ಅಂತಂದ್ ಹೇಳಿ ಬರುತ್ತೆ. ಕಾಂಪ್ಲಿಮೆಂಟರಿ ಆಂಗಲ್ ಕಂಡುಹಿಡಿಯೋದು. ಆಂಗಲ್ ಅಂತಂದ್ ಹೇಳಿದ್ರೆ ಕೋನ ಅಂತಂದ್ ಹೇಳ್ತೀವಿ, ಕಾಂಪ್ಲಿಮೆಂಟರಿ ಆಂಗಲ್. ಅದಾದ ನಂತರ ಇನ್ನೊಂದ್ ಏನಪ್ಪಾ ಅಂತಂದ್ ಹೇಳಿದ್ರೆ ಸಪ್ಲಿಮೆಂಟರಿ ಆಂಗಲ್ ಅಂತಂದ್ ಹೇಳ್ಬಿಟ್ಟು, ಇವು ಎರಡು ಕ್ವಶನ್ಸ್ ಗಳು ಏನಂತಂದ್ ಹೇಳಿದ್ರೆ ನಮ್ಗೆ ಮಿಲಿಟರಿ ಒಳಗಡೆ ಕೇಳುವಂತ ಕ್ವಶನ್ಸ್ ಗಳಾಗಿವೆ. ಆಲ್ಮೋಸ್ಟ್ ಎಲ್ಲರೂ ಸಪ್ಲಿಮೆಂಟರಿ ಕೇಳ್ತಾರೆ, ಕಾಂಪ್ಲಿಮೆಂಟರಿ ಒಂದೊಂದ್ಸರಿ ಮಿಸ್ ಆಗಿ ಏನಂತಂದ್ ಹೇಳಿದ್ರೆ ನಿಮ್ ಕ್ವಶನ್ ಅನ್ನ ಕೇಳ್ತಾರೆ. ಹಿಂಗಂದ್ರೆ ಏನು ಅಂತಂದ್ ಹೇಳಿ ನಾವು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂತ ಹೋಗೋಣ. ಫಸ್ಟ್ ಒನ್ ನೋಡ್ರಿ, ಸಪ್ಲಿಮೆಂಟರಿ ಅಂದ್ರೆ ಏನ್ ನೋಡೋಣ. ಸಪ್ಲಿಮೆಂಟರಿ ಸಪ್ಲಿಮೆಂಟರಿ ಆಂಗಲ್ ಅಥವಾ ಸಪ್ಲಿಮೆಂಟರಿ ಕೋನ ಹಿಂಗಂದ್ರೆ ಏನು? ಸೊ ಹಿಂಗಂದ್ರ ಮೊದಲು ಆಂಗಲ್ ಅಂದ್ರೆ ಏನು? ಸೊ ಈ ತರ ಏನಂತಂದ್ ಹೇಳಿದ್ರೆ ಎರಡು ಗೆರೆಗಳು ಬಂದು ಒಂದ್ ಕಡೆ ಏನಂತಂದ್ ಹೇಳಿದ್ರೆ ಟಚ್ ಆಗ್ತಾ ಇದ್ರೆ ಅದರ ನಡುವಿಂದ ಏನ್ ಬರುತ್ತಲ್ಲ, ಸೊ ಇದನ್ನ ನಾವ್ ಏನಂತ ಕರಿತೀವಿ ಅಂದ್ರೆ ಆಂಗಲ್ ಅಥವಾ ಕೋನ ಅಂತ ಕರಿತೀವಿ. ಇದನ್ನ ಡಿಗ್ರಿ ಒಳಗಡೆ ಹೇಳ್ತೀವಿ. ಸಪ್ಲಿಮೆಂಟರಿ ಆಂಗಲ್ ಅಂತಂದ್ ಹೇಳಿದ್ರೆ, ಸೊ ಎರಡು ಕೋನಗಳ ಮೊತ್ತ ಇಲ್ಲಿ ತುಂಬಾ ಇಂಪಾರ್ಟೆಂಟ್. ಎರಡು ಕೋನಗಳ ಮೊತ್ತ ಏನಂತಂದ್ ಹೇಳಿದ್ರೆ 180 ಡಿಗ್ರಿ ಆಗಿರುತ್ತ. ಸೊ ಈಗ ಫಾರ್ ಎಕ್ಸಾಂಪಲ್ ನೋಡಿ, ಇವಾಗ ಏನಪ್ಪಾ ಅಂತಂದ್ ಹೇಳಿದ್ರೆ ಹಿಂಗೊಂದ್ ಗೆರೆಯನ್ನ ಎಳ್ಕೊಂಡ್ರಿ ಅಂತಂದ್ ಹೇಳಿದ್ರೆ ಇಲ್ಲೊಂದ್ ಪಾಯಿಂಟ್ ಅನ್ನ ಇಟ್ಕೊಂಡ್ರಿ. ಸೊ ಈ ರೀತಿಯಾಗಿ ಒಂದ್ ಗೆರೆಯನ್ನ ಎಳೆದಿರ್ತೀರಿ. ಸೊ ಎ, ಬಿ, ಸಿ, ಡಿ ಅಂತ ಅನ್ಕೊಳ್ರಿ. ಸೊ ಇಲ್ಲಿ ನೋಡ್ರಿ, ಇದೊಂದೇನಪ್ಪಾ ಅಂತಂದ್ ಹೇಳಿದ್ರೆ ಇದೊಂದು ಕೋನ ಇದು. ಸೊ ಎ ಕೋನ ಎ ಡಿ ಸಿ ಅಂತಂದ್ ಹೇಳ್ತೀವಿ, ಅಥವಾ ಸಿಂಪಲ್ ಆಗಿ ಈ ಕೋನ. ಸೊ ಈ ಕೋನ ಎಷ್ಟಪ್ಪಾ ಅಂತಂದ್ ಹೇಳಿದ್ರೆ 60 ಡಿಗ್ರಿ ಅಂತಂದ್ರೆ ಇದ್ರ ಸಪ್ಲಿಮೆಂಟರಿ ಕೋನ ಎಷ್ಟು ಅಂತಂದ್ ಕೇಳ್ತಾರೆ. ಸಪ್ಲಿಮೆಂಟರಿ ಕೋನ ಅಂತಂದ್ ಹೇಳಿದ್ರೆ, ಸಪ್ಲಿಮೆಂಟರಿ ಆಂಗಲ್ ಅಂತಂದ್ ಹೇಳಿದ್ರೆ ಇದು. ಸೊ ಇದು ಎಷ್ಟಾಗಿರ್ಬೇಕು ಅಂದ್ರೆ ಟೋಟಲ್ ಆಗಿ ಎರಡು ಕೋನಗಳ ಮೊತ್ತ 180 ಡಿಗ್ರಿ ಆಯ್ತು ಅಂತಂದ್ ಹೇಳಿದ್ರೆ ಇದು 60 ಡಿಗ್ರಿ ಐತೆ. ಸೊ ಇನ್ ಇದು ಎಷ್ಟಾಗ್ಬೇಕು, 180 ಆಗ್ಬೇಕಂತಂದ್ ಹೇಳಿದ್ರೆ ಇದು ಎಷ್ಟಾಗತ್ತಪ್ಪ ಅಂತಂದ್ ಹೇಳಿದ್ರೆ 120 ಡಿಗ್ರಿ. 60 ಪ್ಲಸ್ 120 ಸೇರಿಸಿರಿ ಅಂತಂದ್ ಹೇಳಿದ್ರೆ ಎಷ್ಟಾಗ್ಬೇಕು, 180 ಡಿಗ್ರಿ ಆಗ್ಬೇಕು. ಈಗ ಫಾರ್ ಎಕ್ಸಾಂಪಲ್ ಇವಾಗ ನಮ್ಗೆ ಒಂದ್ ಕ್ವಶನ್ ಕೇಳ್ತಾರೆ, ಸರ್ ಸಪ್ಲಿಮೆಂಟರಿ ಆಂಗಲ್ ಆಫ್, ಒಂದ್ ಕ್ವಶನ್ ಏನಂತ ಹೇಳಿದ್ರೆ ಸಪ್ಲಿಮೆಂಟರಿ ಆಂಗಲ್ ಆಫ್ ಏನಪ್ಪಾ ಅಂತಂದ್ ಹೇಳಿದ್ರೆ 35 ಡಿಗ್ರಿ ಅಂತ ಕೇಳ್ತಾರ. ಸೊ ನಮ್ಗೆ ಇದೇ ತರ ಕ್ವಶನ್ಸ್ ಬರ್ತಾವ. 35 ಡಿಗ್ರಿಯ ಸಪ್ಲಿಮೆಂಟರಿ ಆಂಗಲ್ ಎಷ್ಟು ಅಂತ ಕೇಳ್ತಾರ. ನೀವು ಒಂದು ಗೆರೆಯನ್ನ ಹೇಳ್ಕೊಂಡ್ರಿ ಅಂತಂದ್ ಹೇಳಿದ್ರ, ಸೊ ಈ ರೀತಿಯಾಗಿ ನೋಡ್ಕೊಡ್ರಿ ಒಂದು ಬಿಂದುವನ್ನ. ಇದೆಷ್ಟಪ್ಪ ಅಂತಂದ್ ಹೇಳಿದ್ರೆ 35 ಡಿಗ್ರಿ ಆಯ್ತು ಅಂತಂದ್ ಹೇಳಿದ್ರೆ ಇನ್ ಈ ಕಡೆದ ಎಷ್ಟಾಗ್ಬೇಕು, ಟೋಟಲ್ ಎರಡು ಸೇರಿದ್ರೆ 180 ಆಗ್ಬೇಕು. ಸೊ 180 ಮೈನಸ್ 35 ಮಾಡ್ಕೊಡ್ರಿ, ಅಥವಾ 35ಕ್ಕೆ ಎಷ್ಟು ಸೇರಿಸಿದ್ರೆ 185 ಆಗತ್ತ. ಸೊ ಸಿಂಪಲ್ ಆಗಿ 35ಕ್ಕೆ ಎಷ್ಟು ಸೇರಿಸಿದ್ರೆ 180 ಡಿಗ್ರಿ ಆಗತ್ತ. ಸಪ್ಲಿಮೆಂಟರಿ ಆಂಗಲ್ ಎರಡು ಕೋನಗಳನ್ನ ಸೇರಿಸಿರಿ ಅಂತಂದ್ ಹೇಳಿದ್ರೆ 180 ಆಗ್ಬೇಕು. ಎಷ್ಟಾಗತ್ತ ಮೆಸೇಜ್ ಹಾಕ್ರಿ ನೋಡೋಣ. ಎಷ್ಟಾಗತ್ತಪ್ಪ ಅಂತಂದ್ ಹೇಳಿದ್ರೆ 145 ಡಿಗ್ರಿ ಆಗತ್ತೆ. ಸೊ 145 ಅನ್ನೋದೇನಪ್ಪಾ ಅಂತಂದ್ ಹೇಳಿದ್ರೆ ಸಪ್ಲಿಮೆಂಟರಿ ಆಂಗಲ್ ಅಂತಂದ್ ಹೇಳ್ರಿ. ಸೊ ಇನ್ನೊಂದ್ ನೋಡ್ರಿ, ಸೊ ಸಿಂಪಲ್ ಆಗಿ ಏನಪ್ಪಾ ಅಂತಂದ್ ಹೇಳಿದ್ರೆ ಇನ್ನೊಂದೇನಪ್ಪಾ ಅಂತಂದ್ ಹೇಳಿದ್ರೆ ಸಪ್ಲಿಮೆಂಟರಿ ಆಂಗಲ್ ಆಫ್ ಒನ್. ಸೊ ಹಿಂಗ ಯಾವ್ದಾದ್ರು ಒಂದು ತಗೊಳ್ರಿ, ಸಪ್ಲಿಮೆಂಟರಿ ಆಂಗಲ್ ಆಫ್ 120 ಡಿಗ್ರಿ. ಸಪ್ಲಿಮೆಂಟರಿ ಆಂಗಲ್ ಆಫ್ 120 ಡಿಗ್ರಿ ಅಂತಂದ್ ಹೇಳಿದ್ರೆ ಒಂದ್ ಗೆರೆಯನ್ನ ಹೇಳಿದ್ರಿ. ಸೊ ಈ ರೀತಿಯಾಗಿ ಏನಪ್ಪಾ ಅಂತಂದ್ ಹೇಳಿದ್ರೆ ಒಂದ್ ಕೋನ ಬರುತ್ತೆ, ಇದು 120 ಡಿಗ್ರಿ ಆಗೈತೆ. ಸೊ ಇನ್ ಸಪ್ಲಿಮೆಂಟರಿ ಆಂಗಲ್ ನಾವು ಇದನ್ನ ಕಂಡುಹಿಡಬೇಕು. ಇದು ಎಷ್ಟಾಗತ್ತೆ, ಟೋಟಲ್ ಎರಡು ಸೇರಿ 180 ಡಿಗ್ರಿ ಆಗಬೇಕು. ಸೊ ಈಗ ಆಲ್ರೆಡಿ 120 ಅಂದ್ರೆ ಇದು ಎಷ್ಟಾಗತ್ತೆ ಅಂತಂದ್ ಹೇಳಿದ್ರೆ 60 ಡಿಗ್ರಿ ಆಗುತ್ತೆ. ಸಪ್ಲಿಮೆಂಟರಿ ಆಂಗಲ್ ಎಷ್ಟಾಯ್ತು, 60 ಡಿಗ್ರಿ. ನಮಗೆ ಈ ರೀತಿಯಾಗಿ ಕ್ವಶನ್ಸ್ ಗಳನ್ನ ಕೇಳ್ತಾರೆ. ಆಮೇಲೆ ನೆಕ್ಸ್ಟ್ ಇನ್ನೊಂದ್ ಯಾವ್ದು ಬರುತ್ತೆ ಅಂತಂದ್ ಹೇಳಿದ್ರೆ ಕಾಂಪ್ಲಿಮೆಂಟರಿ ಆಂಗಲ್ ಅಂತಂದ್ ಹೇಳಿ ಬರುತ್ತೆ. ಕಾಂಪ್ಲಿಮೆಂಟರಿ ಆಂಗಲ್ ಅಂತಂದ್ ಹೇಳಿದ್ರೆ 90 ಡಿಗ್ರಿ. ಎರಡು ಕೋನಗಳನ್ನ ಸೇರಿಸಿದ್ರೆ ಎಷ್ಟಾಗ್ಬೇಕಂತಂದ್ ಹೇಳಿದ್ರೆ ಕಾಂಪ್ಲಿಮೆಂಟರಿ ಆಂಗಲ್ಗೆ ಸೊ 90 ಡಿಗ್ರಿ ಆಗ್ಬೇಕು. ಈಗ ಫಾರ್ ಎಕ್ಸಾಂಪಲ್ ನೋಡು, ಸೊ ಇವಾಗ ಏನಂತಂದ್ ಹೇಳಿದ್ರೆ ಒಂದು ಕ್ವಶನ್ ಕೊಡ್ತಾರೆ, ಕಾಂಪ್ಲಿಮೆಂಟರಿ ಆಂಗಲ್ ಆಫ್ 30 ಡಿಗ್ರಿ ಅಂತಂದ್ ಕೇಳ್ತಾರೆ. ಕಾಂಪ್ಲಿಮೆಂಟರಿ ಆಂಗಲ್ ಆಫ್ 30 ಡಿಗ್ರಿ ಅಂತಂದ್ ಹೇಳಿದ್ರೆ, ಸೊ ಸಿಂಪಲ್ ಆಗಿ ಸೊ ಇದೇನಪ್ಪಾ ಅಂತಂದ್ ಹೇಳಿದ್ರೆ 30 ಡಿಗ್ರಿ ಆಗಿರುತ್ತೆ. ಸೊ ಕಾಂಪ್ಲಿಮೆಂಟರಿ ಆಂಗಲ್ ಅಂತಂದ್ ಹೇಳಿದ್ರೆ ಸೊ ಎರಡೂ ಸೇರ್ಬಿಟ್ಟು 90 ಡಿಗ್ರಿ ಆಗ್ಬೇಕು. ಹಂಗಾದ್ರೆ ಇನ್ನೊಂದು ಕೋನ ಎಷ್ಟಾಗತ್ತಪ್ಪ ಅಂತಂದ್ ಹೇಳಿದ್ರೆ 60 ಡಿಗ್ರಿ ಆಗತ್ತೆ. ಸೊ 60 ಡಿಗ್ರಿ ಇವೆರಡೂ ಸೇರಿಸಿದ್ರೆ ಏನಾಗತ್ತೆ ಅಂದ್ರೆ 90 ಡಿಗ್ರಿ ಆಗ್ಬೇಕು. ಸೊ ಕಾಂಪ್ಲಿಮೆಂಟರಿ ಆಂಗಲ್ ಆಫ್ 30 ಡಿಗ್ರಿ ಅಂತಂದ್ ಹೇಳಿದ್ರೆ 60 ಡಿಗ್ರಿ ಆಯ್ತು. ಸಿಂಪಲ್ ಅಲ್ಲ? ಸೊ ಅದೇ ತರ ಇನ್ನೊಂದು ಕ್ವಶನ್ ನೋಡ್ರಿ, ಕಾಂಪ್ಲಿಮೆಂಟರಿ ಆಂಗಲ್ ಆಫ್ 22 ಡಿಗ್ರಿ ಎಷ್ಟಾಗತ್ತೆ ಅಂತ ಕ್ವಶನ್ ಕೇಳಿದ್ರು ಅಂತಂದ್ ಹೇಳಿದ್ರೆ ಎಷ್ಟು ಸಿಂಪಲ್. ಸೊ ಇನ್ನೊಂದು ಕೋನ ಎಷ್ಟಾಗಬೇಕು, ಎರಡೂ ಸೇರಿಸಿದ್ರೆ 90 ಡಿಗ್ರಿ ಆಗ್ಬೇಕು. ಸೊ ಇದು ಆಲ್ರೆಡಿ ಎಷ್ಟೈತಿ, 22 ಡಿಗ್ರಿ ಐತಿ. ಹಂಗಾದ್ರೆ ಇನ್ನೊಂದು ಕೋನ ಎಷ್ಟಾಗತ್ತೆ, ಕಾಂಪ್ಲಿಮೆಂಟರಿ ಆಂಗಲ್ ಎಷ್ಟಾಗತ್ತೆ, ಎಸ್ 68 ಡಿಗ್ರಿ. ಸೊ 22 ಡಿಗ್ರಿ ಪ್ಲಸ್ 68 ಡಿಗ್ರಿ ಏನಂತಂದ್ ಹೇಳಿದ್ರೆ 90 ಡಿಗ್ರಿ ಆಗುತ್ತೆ. ಸೊ ಈ ರೀತಿಯಾಗಿ ನಿಮ್ಗೆ ಕಾಂಪ್ಲಿಮೆಂಟರಿ ಆಂಗಲ್ ಆಮೇಲೆ ಸಪ್ಲಿಮೆಂಟರಿ ಆಂಗಲ್ ಅಂತಂದ್ ಹೇಳ್ತಾರೆ. ಸಪ್ಲಿಮೆಂಟರಿ ಅಂತಂದ್ ಹೇಳಿದ್ರೆ ಎರಡು ಕೋನಗಳ ಮೊತ್ತ 180 ಡಿಗ್ರಿ ಆಗಬೇಕು.
ಕಾಂಪ್ಲಿಮೆಂಟರಿ ಆಂಗಲ್ ಅಂತಂದ ಹೇಳಿದ್ರೆ ಎರಡು ಕೋನಗಳ ಮೊತ್ತ 90 ಡಿಗ್ರಿ ಆಗಬೇಕು. ನಿಮ್ಗೆ ಇದ್ರ ಮೇಲೆ ಕ್ವಶನ್ ಅನ್ನ ಕಂಪಲ್ಸರಿ ಕೇಳ್ತಾರೆ. ಸೊ ಇದನ್ನೊಂದ್ ಕಡೆ ಸೈಡ್ ನೋಟ್ಸ್ ಮಾಡಿ ಇಟ್ಕೊಡ್ರಿ. ಕ್ಲಿಯರ್ ಎಲ್ರಿಗೂ? ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸಿಗೋಣ. ಜೈ ಹಿಂದ್.